ನಮಸ್ಕಾರ. ಸುಕೃತಿ ಫೇಸ್ಬುಕ್ ಪೇಜ್ನಲ್ಲಿ ಗುರೂಜಿ ಸಮಗ್ರ ಈ ಪುಸ್ತಕಗಳ ಸರಣಿಯಲ್ಲಿ 11ನೇ ಪುಸ್ತಕ ಅದನ್ನು ಪರಿಚಯ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ. ಗುರೂಜಿ ಸಮಗ್ರದ 11ನೇ ಪುಸ್ತಕ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಹೊಂದಿರತಕ್ಕಂಥ ಒಂದು ಪುಸ್ತಕನೇ ಚಿಂತನ ಗಂಗಾ ಅಂತಕ್ಕಂಥ ಪುಸ್ತಕ. ಗುರೂಜಿಯವರ ವಿಚಾರಧಾರೆಗಳ ಕ್ರೋಢೀಕರಣದ ಒಂದು ಪುಸ್ತಕ ಚಿಂತನ ಗಂಗಾ. ಈ ಪುಸ್ತಕ ಗುರೂಜಿಯವರು ಅನೇಕ ಕಡೆಗಳಲ್ಲಿ ಮಾಡಿದಂತಹ ಭಾಷಣಗಳು, ಸಂವಾದಗಳು, ಅನೇಕ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದಂಥ ವಿಚಾರಗಳು, ಸಂಘ ಶಿಕ್ಷಾ ವರ್ಗ ಸೇರ್ಕೊಂಡ ಹಾಗೆ ಕಾರ್ಯಕರ್ತರಿಗೆ ಬೇಕಾದಂತಹ ಪ್ರಬೋಧನ್ ಕೊಡುವ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದಂತಹ ವಿಚಾರಗಳು ರಾಷ್ಟ್ರೀಯ, ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ, ಆಧ್ಯಾತ್ಮಿಕ ಅನೇಕ ಮುಖಗಳಿಂದ ಅನೇಕ ವಿಷಯಗಳ ತುಲನಾತ್ಮಕ ವಿಶ್ಲೇಷಣೆ ಮಾಡಿದಂತಹ ಸಂದರ್ಭಗಳನ್ನು ಕ್ರೋಢೀಕರಿಸಿ ಆಗಿನ ಅನೇಕ ಚಿಂತಕರು ಒಟ್ಟಿಗೆ ಸೇರಿ ತಂದಂತಹ ಒಂದು ಪುಸ್ತಕವೇ ಚಿಂತನ ಗಂಗಾ. ಆದರೆ ಚಿಂತನ ಗಂಗಾ ಅನ್ನೋ ಪುಸ್ತಕ ಏನಿದೆ ಅದು ಕನ್ನಡದ ಹೆಸರು. ಈ ಪುಸ್ತಕದ ಮೂಲ ಇಂಗ್ಲಿಷ್ ಹೆಸರು ಬಂಚ್ ಆಫ್ ಥಾಟ್ಸ್. ಪೂಜನೀಯ ಗುರೂಜಿಯವರು ಹುಟ್ಟಿದ್ದು 1906ನೇ ಇಸ್ವಿನಲ್ಲಿ. ಗುರೂಜಿಯವರಿಗೆ 60 ವರ್ಷ ಆದಾಗ 1966ರ ಮಾಘ ಬಹುಳ ಏಕಾದಶಿ ದಿನ ಗುರೂಜಿಯವರಿಗೆ 60 ತುಂಬಿದ ಷಷ್ಠ್ಯಬ್ದ ಪೂರ್ತಿಯ ಸಂಭ್ರಮ. ಸ್ವಯಂ ಸೇವಕರಿಗೆಲ್ಲರಿಗೂ ಕೂಡ ಖುಷಿಯ ದಿನ. ಪೂಜನೀಯ ಗುರೂಜಿಯವರ ವ್ಯಕ್ತಿತ್ವ ಆ ರೀತಿಯದ್ದು. ಎಲ್ಲ ಸ್ವಯಂ ಸೇವಕರಿಗೂ ಕೂಡ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದ ಗುರೂಜಿಯವರ ಆ ಜಯಂತಿಯ ದಿನನೇ ಬಂಚ್ ಆಫ್ ಥಾಟ್ಸ್ ಅಂತಕ್ಕಂಥ ಪುಸ್ತಕ 1966ನೇ ಇಸ್ವಿಯಲ್ಲಿ ಪ್ರಕಟ ಆಯಿತು. ಆ ಪುಸ್ತಕ ಬಹಳ ಬೇಗನೆ ದೇಶವ್ಯಾಪಿಯಾಗಿ ವೈಚಾರಿಕ ವಲಯದಲ್ಲಿ ಮಿಂಚಿನ ಸಂಚಲನವನ್ನು ಮೂಡಿಸಿತು. ಆ ಪುಸ್ತಕ ಇಂಗ್ಲಿಷ್ ನಂತರ ಹಿಂದಿ, ಮರಾಠಿ, ಮಲಯಾಳಂ, ಕನ್ನಡ, ತೆಲುಗು, ಬಂಗಾಲಿ ಬೇರೆ ಬೇರೆ ಭಾಷೆಗಳಿಗೆ ಅನುವಾದಗೊಳ್ತು. ಕರ್ನಾಟಕದಲ್ಲಿ ಈ ಪುಸ್ತಕ 1972ನೇ ಇಸ್ವಿನಲ್ಲಿ ಪ್ರಕಟಗೊಂಡಾಗ ಬಂಚ್ ಆಫ್ ಥಾಟ್ಸ್ ಇಂಗ್ಲಿಷ್ ಹೆಸರಿಗೆ ಪರ್ಯಾಯವಾಗಿ ಚಿಂತನ ಗಂಗಾ ಅನ್ನೋ ಒಂದು ಹೆಸರನ್ನು ಹಿರಿಯರು ಯೋಚಿಸಿದರು. ಆ ಹೆಸರನ್ನೇ ಅಂತಿಮಗೊಳಿಸಿದ್ರು. ಈ ಪುಸ್ತಕ 65ನೇ ಇಸ್ವಿವರೆಗೆ ಗುರೂಜಿಯವರು ಏನು ಹೇಳಿದ್ರು ಅದರಲ್ಲಿ ಇತ್ತು. ಆದರೆ ಗುರೂಜಿಯವರು ಈ ಪುಸ್ತಕ ಪ್ರಕಟ ಆದ ನಂತರನೂ ಕೂಡ ಅನೇಕ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದರು. ಅನೇಕ ಕಡೆಗಳಲ್ಲಿ ತಮ್ಮ ವ್ಯಕ್ತವ್ಯಗಳನ್ನು ಉಲ್ಲೇಖ ಮಾಡಿದರೂ ಕೂಡ ಅನೇಕ ರೀತಿಯಂತಹ ಸಾಮಾಜಿಕ ಕ್ರಾಂತಿಕಾರಿಕ ಕಾರ್ಯಕ್ರಮಗಳು ಕೂಡ, ವಿಶೇಷವಾಗಿ ಪ್ರಯಾಗದ ಹಿಂದೂ ಸಮ್ಮೇಳನ, ಉಡುಪಿಯ ಸಂತ ಸಮ್ಮೇಳನ ಇದೆಲ್ಲವೂ ಕೂಡ ನಡೆದದ್ದು ನಂತರ ಸಂದರ್ಭದಲ್ಲಿ. ಆವಾಗ ಗುರೂಜಿಯವರ ವಿಚಾರಗಳನ್ನು ಒಳಗೊಂಡಂತಹ ಬಂಚ್ ಆಫ್ ಥಾಟ್ಸ್ 66 ಅಥವಾ ಅದರ ಮೊದಲನೇ ಆವೃತ್ತಿ ಅಂತ ಏನು ಕರಿಬೋದು, ಅದಾದ ನಂತರ 2ನೇ ಆವೃತ್ತಿಯ ಪುಸ್ತಕ ತದನಂತರದ ವರ್ಷಗಳಲ್ಲಿ ಬಂತು. ಪೂಜನೀಯ ಗುರೂಜಿಯವರು 1973ನೇ ಇಸ್ವಿಯಲ್ಲಿ ನಿಧನರಾದರು. ಅವರ ನಿಧನ ನಂತರ ಅಲ್ಲಿ ತನಕ 73ರ ತನಕ ಮಾಡಿದ ಭಾಷಣಗಳು ಮತ್ತು ವಿಚಾರಗಳ ಪ್ರಸ್ತುತತೆ ಏನಿದೆ ಅದನ್ನೆಲ್ಲವನ್ನು ಕೂಡ ಮತ್ತೆ ಸೇರಿಸಿ 2ನೇ ಪರಿಷ್ಕೃತ ಆವೃತ್ತಿಯ ಚಿಂತನ ಗಂಗಾ ಅಥವಾ ಬಂಚ್ ಆಫ್ ಥಾಟ್ಸ್ 1980ನೇ ಇಸ್ವಿಯಲ್ಲಿ ಬಂತು. 80ನೇ ಇಸ್ವಿಯಲ್ಲಿ ಬಂದ ನಂತರ ಕರ್ನಾಟಕದಲ್ಲಿ 84ನೇ ಇಸ್ವಿಯಲ್ಲಿ ಬಂದಂಥ ಪುಸ್ತಕನೇ ಚಿಂತನ ಗಂಗಾ. ಆ ಚಿಂತನ ಗಂಗಾ ಪುಸ್ತಕದಲ್ಲಿ ಬಂದಂತಹ ಗುರೂಜಿಯವರ ಸಮಗ್ರ ವಿಚಾರಗಳ ಸಾರ ಏನಿದೆ ಅದನ್ನು ಗುರೂಜಿ ಸಮಗ್ರದ ಸಂಪುಟ ಬರುವಾಗ 11ನೇ ಪುಸ್ತಕವಾಗಿ ಅದನ್ನು ತರಲಾಯಿತು. ಈ ಪುಸ್ತಕದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು ಗುರೂಜಿಯವರು ವ್ಯಕ್ತಪಡಿಸ್ತಾರೆ. ಅನೇಕ ಸಂದರ್ಭಗಳಲ್ಲಿ ಅನೇಕ ಚಿಂತಕರು ಇದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ರೀತಿಯ ಆಧಾರ ಗ್ರಂಥ ಅನ್ನೋದರ ಮೂಲಕ ಈ ಪುಸ್ತಕಕ್ಕೆ ಬಹಳ ವಿಶೇಷವಾದ ಸ್ಥಾನವನ್ನು ಕೂಡ ವೈಚಾರಿಕ ವಲಯದಲ್ಲಿ ಹೇಳ್ತಾರೆ. ಇನ್ನು ಕೆಲವರು ಹೇಳುವಾಗ ಒಂದು ಕಲೋಕಿಯಲ್ ಟರ್ಮಲ್ಲಿ ದಿಸ್ ಈಸ್ ದ ಬೈಬಲ್ ಆಫ್ RSS ಅಂತ ಕೆಲವರು ಹೇಳುವುದೂ ಇದೆ. ಅಂದರೆ ಈ ಪುಸ್ತಕದ ಸ್ಥಾನ ಅಷ್ಟು ದೊಡ್ಡದು ಅನ್ನೋದನ್ನು ವೈಚಾರಿಕ ವಲಯದಲ್ಲಿ ಅನೇಕ ಮಂದಿ ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಆ ಥರ ಒಂದು ಪುಸ್ತಕ ಮಾತ್ರ ಅದು ಸೀಮಿತ ಅದಲ್ಲ. ವಿಚಾರಧಾರೆಗಳು ಕಾಲಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಲ ದೇಶಗಳಿಗೆ ಅನುಸಾರವಾಗಿ ಅನೇಕ ಪ್ರಸ್ತುತ ವಿಷಯಗಳನ್ನು ಒಳಗೊಂಡು ಬರ್ತಾ ಇರುತ್ತೆ. ಚಿಂತನ ಗಂಗಾ ಆ ರೀತಿಯ ಒಂದು ಪ್ರಯತ್ನ ಆ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪುಸ್ತಕ. ಆ ಪುಸ್ತಕನೇ ಅನೇಕ ಮರು ಮುದ್ರಣಗಳನ್ನು ಕೂಡ ರೀಪ್ರಿಂಟಿಂಗ್ಗಳನ್ನು ಕೂಡ ಆಗ ಕಾಣಿತು.
ಪೂಜನೀಯ ಗುರೂಜಿಯವರ 100ನೇ ಜಯಂತಿ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಮತ್ತೆ ಪುನಃ ಈ ಚಿಂತನ ಗಂಗವನ್ನು ಸಪರೇಟ್ ಆಗಿ ಮುದ್ರಿಸೋ ಬದಲು ಗುರೂಜಿ ಸಮಗ್ರದ ಭಾಗವಾಗಿಯೇ ಇದನ್ನು ತರಬೇಕು ಅನ್ನೋದನ್ನು ಹಿರಿಯರು ಯೋಚನೆ ಮಾಡಿದರು. ಆ ರೀತಿ ಗುರೂಜಿ ಸಮಗ್ರದ ಭಾಗವಾಗಿ ಈ ಚಿಂತನ ಗಂಗಾ ಪುಸ್ತಕ ಬಂದಿದೆ. ಇನ್ನೊಂದು ರೀತಿಯಲ್ಲಿ ಹೇಳ್ತಿದ್ರೆ ಚಿಂತನ ಗಂಗಾ ಪುಸ್ತಕ ಒಳಗೊಳ್ಳದೆ ಗುರೂಜಿ ಸಮಗ್ರದ ಸರಣಿ ಸಮಗ್ರನೂ ಆಗಲ್ಲ. ಹಾಗಾಗಿ ಗುರೂಜಿ ಸಮಗ್ರದ ಈ ಸರಣಿಯಲ್ಲಿ ಚಿಂತನ ಗಂಗಾದ ಈ ಪುಸ್ತಕ ಏನಿದೆ ಅತ್ಯಂತ ಪ್ರಮುಖವಾದದ್ದು. ಇದರ ಪ್ರಾರಂಭದಲ್ಲಿ ನಮ್ಮ ಧ್ಯೇಯವನ್ನು ಸರಿಸ್ತಕ್ಕಂತಹ ಅನೇಕ ಸಂಗತಿಗಳಿದ್ದಾವೆ. ಪುಸ್ತಕದಲ್ಲಿ ಒಟ್ಟು 4 ಭಾಗಗಳನ್ನು ನಾವು ಮುಖ್ಯವಾಗಿ ಗುರುತಿಸಬಹುದು. ಮೊದಲನೆಯದು ನಮ್ಮ ಧ್ಯೇಯ. ನಮ್ಮ ಧ್ಯೇಯದ ಆಧಾರ ಯಾವುದು, ಯಾವುದಕ್ಕೋಸ್ಕರ ನಾವು ಕೆಲಸ ಮಾಡ್ತಿದ್ದೀವಿ, ನಮ್ಮ ಧ್ಯೇಯ ಆಧಾರಿತ ಕಾರ್ಯ ಏನಿದೆ ಅನೇಕ ವರ್ಷಗಳಿಂದ ಏನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ, ಅದರ ಆಧಾರದಲ್ಲಿ ಅನೇಕ ಸಂಗತಿಗಳನ್ನು ನಾವು ಗಮನಿಸಬೇಕು ಅನ್ನೋದನ್ನು ಪ್ರಾರಂಭದ ಹಂತದಲ್ಲಿ ಹೇಳ್ತಾ ಬರ್ತಾ ಇದೆ. ಹೇಗೆ ಒಂದು ವ್ಯಕ್ತಿ, ಸಮಾಜ, ರಾಷ್ಟ್ರ ಈ 3 ಸಂಗತಿಗಳು ಅನೇಕ ಸಂದರ್ಭದಲ್ಲಿ ಒಂದಕ್ಕೊಂದು ಗುರಿಯನ್ನು ಇಟ್ಕೊಂಡು ಸಾಕ್ತಾ ಬರ್ತಾ ಇದೆ. ಹೇಗೆ ಒಬ್ಬ ವ್ಯಕ್ತಿಗೊಂದು ಸ್ವಭಾವ ಇದೆ, ಒಂದು ಸಮಾಜಕ್ಕೂ ಒಂದು ಸ್ವಭಾವ ಇದೆ, ಒಂದು ರಾಷ್ಟ್ರಕ್ಕೂ ಒಂದು ಸ್ವಭಾವ ಇದೆ. ವ್ಯಕ್ತಿ, ಸಮಾಜ ಮತ್ತು ರಾಷ್ಟ್ರ ಕೇಂದ್ರಿತ ಬದುಕುಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅದಕ್ಕೊಂದು ವೈಚಾರಿಕ ಹಿನ್ನೆಲೆ ಇದೆ. ಹಾಗಾಗಿ ನಮ್ಮ ವೈಚಾರಿಕ ಅಧಿಷ್ಠಾನಗಳನ್ನು ತಿಳಿಸ್ತಕ್ಕಂತಹ 2ನೇ ಅಧ್ಯಾಯವನ್ನು ಕೂಡ ನಾವಲ್ಲಿ ನೋಡ್ತಾ ಇರ್ತೀವಿ. ಅದು ನಮ್ಮ ರಾಷ್ಟ್ರ ಮತ್ತು ಆ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಸವಾಲುಗಳ ಬಗ್ಗೆ ಇದರ 2ನೇ ಅಧ್ಯಾಯ ಬರುತ್ತೆ. ಅನೇಕ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಪರಿಕಲ್ಪನೆ, ವಿಶೇಷವಾಗಿ ನಾವು ಯಾರು, ನಮ್ಮತನ ಅಂದರೆ ಏನು, ಹಿಂದೂ ಅಂದರೆ ಯಾರು, ರಾಷ್ಟ್ರ ಅಂದರೆ ಯಾವುದು, ಇದಕ್ಕೆಲ್ಲದಕ್ಕೂ ಕೂಡ ಅತ್ಯಂತ ಸ್ಪಷ್ಟವಾದ, ಅತ್ಯಂತ ಸಮರ್ಪಕವಾದ ಒಂದು ವಿವರಣೆ, ಎಕ್ಸ್ಪ್ಲನೇಷನನ್ನು ಬಹುಶಃ ಸಂಘಟನೆಗೆ ಕೊಟ್ಟಿರೋರು ಗುರೂಜಿಯವರೇ ಅಂತ ಹೇಳ್ಬೋದು. ಹಿಂದೂ ಅನ್ನುವ ಶಬ್ದ ಒಂದು ರಾಷ್ಟ್ರೀಯ ಪದವಾಚಕ, ಒಂದು ನ್ಯಾಷನಲಿಸ್ಟಿಕ್ ಕೊನೊಟೇಷನ್ ಅನ್ನುವ ಅರ್ಥದಲ್ಲಿ ಅನೇಕ ಕಡೆಗಳಲ್ಲಿ ಹಿಂದೂ ಅನ್ನುವ ಶಬ್ದದ ವ್ಯಾಪ್ತಿಯನ್ನು ಅನೇಕ ಸಂದರ್ಭದಲ್ಲಿ ಬರೆದಿದ್ದಾರೆ. ಹಾಗಾಗಿ ನಮ್ಮ ವೈಚಾರಿಕ ಅಧಿಷ್ಠಾನದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ 3 ಸಂಗತಿಗಳೇನಿದೆ, ಮಾತೃಭೂಮಿ, ಹಿಂದುತ್ವ, ಹಿಂದೂ ರಾಷ್ಟ್ರ, ಇವುಗಳ ಬಗ್ಗೆ 2ನೇ ಅಧ್ಯಾಯದಲ್ಲಿ ಅತ್ಯಂತ ವಿಸ್ತೃತವಾಗಿ ಬರೆದಿದ್ದಾರೆ. ವಿಶೇಷವಾಗಿ ಹಿಂದೂ ಅನ್ನುವಂಥದ್ದು ಭಾರತದ ಶಿಶು ಅನ್ನೋದರ ಬಗ್ಗೆ ಒಂದು ಸಾಲನ್ನು ಗುರೂಜಿಯವರು ಬರೀತಾರೆ. ಪ್ರಪಂಚದ ವಿದ್ವಾಂಸರೆಲ್ಲ ಒಪ್ಪಿಕೊಂಡಿರುವ ಈ ವಿವರಣೆಯನ್ನು ನಮ್ಮ ದೇಶಕ್ಕೆ ಅನ್ವಯಿಸೋಣ. ಉತ್ತರದಲ್ಲಿ ಹಿಮಾಲಯ, ಅದರ ದಕ್ಷಿಣ ಪೂರ್ವ ಮತ್ತು ಪಶ್ಚಿಮದ ಈ ಶಾಖೆಗಳು ಮತ್ತು ಆ ಮಹಾಶಾಖೆಗಳಲ್ಲಿ ಅಡಕವಾಗಿರುವ ಪ್ರದೇಶಗಳು ಸೇರಿದಂತೆ ಇರುವ ಮೇರೆಯಿಂದ ಹಿಡಿದು ದಕ್ಷಿಣದಲ್ಲಿ ಎಲ್ಲ ದ್ವೀಪ ಸಮೂಹಗಳನ್ನು ಒಳಗೊಂಡು ಮಹಾಸಾಗರದವರೆಗೆ ಬೃಹತ್ತರ ನೈಸರ್ಗಿಕ ಭೂಭಾಗವಾಗಿ ನಮ್ಮ ದೇಶವಿದೆ. ಪರಿಪುಷ್ಟವಾಗಿ ವಿಕಸಿತವಾದ ನಮ್ಮ ಈ ಸಮಾಜ ನೆಲದ ಮಗು ಸಹಸ್ರಾರು ವರ್ಷಗಳಿಂದ ಇಲ್ಲಿ ಬಾಳುತ್ತಿದೆ. ಈ ಸಮಾಜಕ್ಕೆ ವಿಶೇಷವಾಗಿ ಆಧುನಿಕ ಕಾಲದಲ್ಲಿ ಹಿಂದೂ ಸಮಾಜ ಎಂದು ಹೆಸರಾಗಿದೆ. ಏಕೆಂದರೆ ಮಾತೃಭೂಮಿಯಲ್ಲಿ ಪ್ರೇಮ ಮತ್ತು ಭಕ್ತಿಗಳ ಗುಣಮಟ್ಟಗಳನ್ನು ಮತ್ತು ಪರಂಪರೆಯನ್ನು ನಿರ್ಮಿಸಿದವರು ಹಿಂದೂ ಜನರ ಪೂರ್ವಿಕರೇ. ನಮ್ಮ ಮಾತೃಭೂಮಿಯ ಜೀವಂತ ಮತ್ತು ಸಮಗ್ರ ಚಿತ್ರವು, ಅದು ದೈವಾಂಶವೆಂಬ ಭಕ್ತಿಯು ಎಂದೆಂದಿಗೂ ಜನರ ಮನಸ್ಸಲ್ಲಿ ಉಜ್ವಲವಾಗಿರುವಂತೆ ಅವರು ಹಲವು ಕರ್ತವ್ಯಗಳನ್ನು, ವಿಧಿಗಳನ್ನು ನಿಯಮಿಸಿದರು. ಮಾತೃಭೂಮಿಯ ಪಾವಿತ್ರ್ಯ ಮತ್ತು ಸಮಗ್ರತೆಯ ರಕ್ಷಣೆಗಾಗಿ ರಕ್ತವನ್ನು ಚೆಲ್ಲಿದವರು ಅವರೇ. ಇವೆಲ್ಲವನ್ನೂ ಮಾಡಿದವರು ಹಿಂದೂ ಜನಾಂಗ ಮಾತ್ರ ಎನ್ನುವುದಕ್ಕೆ ಸಾವಿರಾರು ವರ್ಷಗಳ ನಮ್ಮ ಚರಿತ್ರೆಯ ಸ್ಪಷ್ಟ ಸಾಕ್ಷ್ಯವಿದೆ. ಎಂದರೆ ಈ ನೆಲದ ಮಗುವಾಗಿ ಇಲ್ಲಿ ಬಾಳಿದವರು ಹಿಂದೂಗಳು ಮಾತ್ರ. ಅತಿ ಪ್ರಾಚೀನ ಕಾಲದಿಂದ ಇಂದಿನವರೆಗೆ ನಮ್ಮ ಮಹಾಪುರುಷರೆಲ್ಲರೂ ತಮ್ಮ ಜೀವನ ಮತ್ತು ಮೇಲ್ಪಂಕ್ತಿಗಳಿಂದ ಈ ಪವಿತ್ರ ಬಾಂಧವ್ಯದ ಅವಿಚ್ಛಿನ್ನತೆಯನ್ನು ದೃಢಪಡಿಸಿದ್ದಾರೆ ಅಷ್ಟೇ. ಹೀಗೆ ನಮ್ಮ ಮತ್ತು ಮಾತೃಭೂಮಿಯ ಸಂಬಂಧವನ್ನು ಅವರು ಹೇಳ್ತಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ವಿವಿಧ ಭಾಷೆಗಳು, ಪಂಥಗಳು, ಮತಗಳು, ಸಂಪ್ರದಾಯಗಳು, ವಿಚಾರಗಳು ಎಲ್ಲವೂ ಕೂಡ ಮಾತೃಭೂಮಿಯ ಆಧಾರದ ಮೇಲೆ ಯಾವ ಜನಜೀವನವನ್ನು ನಾವು ಕಟ್ಟಿಕೊಂಡಿದ್ದೇವೆ ಅದನ್ನು ಅವರು ಹೇಳ್ತಾ ಇರ್ತಾರೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಭಾರತ ಮತ್ತು ಒಬ್ಬ ಹಿಂದೂ, ಆತನ ಸಂಬಂಧ ಏನು ಅಂದರೆ, ಇವತ್ತು ಹಿಂದೂ ಅಂದರೆ ಈಸ್ ಈಕ್ವಲ್ ಟು ಭಾರತೀಯ. ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಭಾರತೀಯ, ಪ್ರತಿಯೊಬ್ಬನೂ ಕೂಡ ಹಿಂದೂ. ಹಿಂದೂ ಅನ್ನುವಂಥದ್ದು
ಈ ದೇಶದ ಒಂದು ಪರಿಚಯ, ದೇಶವಾಸಿಯ ಪರಿಚಯ, ಹಿಂದೂ ರಾಷ್ಟ್ರ, ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮ, ಇವೆಲ್ಲವನ್ನು ಹೇಳುವಾಗ ಈ ನೆಲಕ್ಕೆ ಸಂಬಂಧಪಟ್ಟ ವಿಷಯವನ್ನ ನಾವು ಅದಕ್ಕೆ ತಳುಕು ಹಾಕ್ತೀವಿ. ಹಾಗಾಗಿ ಮಾತೃಭೂಮಿಯ ಪರಿಕಲ್ಪನೆಯ ಆಧಾರದಲ್ಲಿ ವಿಕಸಿತವಾಗಿರ್ತಕ್ಕಂತಹ ನಮ್ಮ ರಾಷ್ಟ್ರ, ಅದರ ಬಗ್ಗೆ 2ನೇ ಅಧ್ಯಾಯ ಹೇಳುತ್ತೆ. 2ನೇ ಅಧ್ಯಾಯದ ಉತ್ತರಾರ್ಧದಲ್ಲಿ ಈ ರಾಷ್ಟ್ರಕ್ಕೆ ಸವಾಲಾಗಿರ್ತಕ್ಕಂಥ ಕೆಲವು ಸಂಗತಿಗಳನ್ನು ಗುರೂಜಿಯವರು ಉಲ್ಲೇಖ ಮಾಡ್ತಾರೆ. ಇವತ್ತು ಅದನ್ನು ಅನೇಕ ಮುಖಗಳಲ್ಲಿ ಅನೇಕ ಬೇರೆ ಬೇರೆ ಸಾಮಾಜಿಕ ಚಿಂತಕರು ವ್ಯಕ್ತಪಡಿಸ್ತಾರೆ. ಅದು ಮತೀಯ ರಾಡಿಕಲಿಸಮ್ ಅಥವಾ ಮೂಲಭೂತವಾದದ ಶಕ್ತಿಗಳಿರ್ಬೋದು, ಮತಾಂತರಿ ಶಕ್ತಿಗಳಿರ್ಬೋದು, ಇಡೀ ದೇಶವನ್ನೇ ಒಂದು ರೀತಿಯಲ್ಲಿ ವೈಚಾರಿಕವಾಗಿ ನುಂಗಿ ನೀರು ಕುಡಿತಾ ಇರತಕ್ಕಂತಹ ಇವತ್ತಿನ ಕಲ್ಚರಲ್ ಮಾರ್ಕ್ಸಿಸಮ್ನ ವಿಚಾರಧಾರೆ ಇರ್ಬೋದು. ಅವತ್ತು ಅದನ್ನು ನೇರ ಕಮ್ಯುನಿಸ್ಟರು ಅನ್ನೋ ಶಬ್ದದಲ್ಲಿ ಅವರು ಬಳಸಿದ್ರು. ಹೀಗೆ ದೇಶಕ್ಕೆ ಸವಾಲಾಗಿರ್ತಕ್ಕಂಥ ಅನೇಕ ಘಟಕಗಳನ್ನು ಕೂಡ ಗುರೂಜಿಯವರು ಉಲ್ಲೇಖ ಮಾಡ್ತಾರೆ. ಮತ್ತು ಅದರ ಆ ಸವಾಲುಗಳ ಮೂಲ ಹೇತು ಏನು, ಅದರ ಆಳಕ್ಕೆ ಇಳಿದು ಆ ಮಾನಸಿಕತೆಯನ್ನು ಕೂಡ ಅವರು ಹೇಳ್ತಾರೆ. ಹೀಗಾಗಿ ಮತೀಯ ಮೂಲಭೂತವಾದ, ಭಾರತದಲ್ಲಿರ್ತಕ್ಕಂತಹ ಸಹಿಷ್ಣುಗಳಾಗಿರುವ, ಸರ್ವಪಂಥ ಸಮಭಾವ ಹೊಂದಿರತಕ್ಕಂತಹ, ಎಲ್ಲ ನಾಮರೂಪಗಳಲ್ಲಿ ಭಗವಂತನ ಎಲ್ಲ ನಾಮಗಳನ್ನು ಕೂಡ, ಹೆಸರನ್ನು ಕೂಡ ಇಟ್ಕೊಂಡಿರ್ತಕ್ಕಂತಹ ಭಾರತೀಯ ಒಬ್ಬ ಸಾಮಾನ್ಯ ನಾಗರಿಕನನ್ನ ಮೋಸದ ಮತಾಂತರಕ್ಕೆ ಒಳಪಡಿಸ್ತಕ್ಕಂತಹ ಮತೀಯ ಶಕ್ತಿಗಳು, ಆ ಸವಾಲುಗಳನ್ನು ಕೂಡ ಗುರೂಜಿಯವರು ಅಲ್ಲಲ್ಲಿ ಉಲ್ಲೇಖ ಮಾಡ್ತಾರೆ. 3ನೇ ಅಧ್ಯಾಯದಲ್ಲಿ ವೈಭವದ ರಾಜಮಾರ್ಗ ಅನ್ನುವ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಇದೆ. ಆ ಅಧ್ಯಾಯದಲ್ಲಿ ಹೇಗೆ ನಾವು ಈ ಗುರಿಯನ್ನು ತಲುಪಬಹುದು, ಅದರ ಬೇರೆ ಬೇರೆ ಮೆಟ್ಟಿಲುಗಳು ಯಾವುದು, ಅದರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಅಂದರೆ ಶಿಕ್ಷಣ. ಶಿಕ್ಷಣ ಅಂದಾಗ ಅದರಲ್ಲಿ ವಿದ್ಯಾರ್ಥಿ, ಅಧ್ಯಾಪಕ, ಶಿಕ್ಷಣ ಸಂಸ್ಥೆಗಳು ಎಲ್ಲದರ ಪಾತ್ರವನ್ನು ಅವರು ಹೇಳ್ತಾರೆ. ವಿಶೇಷವಾಗಿ ಗುರೂಜಿಯವರು ಉಪಾಧ್ಯಾಯರಿಗೆ ಅಂದರೆ ಪ್ರೊಫೆಸರ್ಗಳಿಗೆ ಮಾಡಿದಂತಹ ಒಂದು ಭಾಷಣ ಅತ್ಯಂತ ಮಾರ್ಮಿಕವಾಗಿ ಇವತ್ತಿನ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿಗಳಿಗೆ ಒಂದು ಕೈಗನ್ನಡಿ ಆಗಿನ ಕಾಲದಲ್ಲಿ ಹಿಡಿದಿದ್ರು. ಇವತ್ತಿಗೂ ಕೂಡ ಆ ಚಿಂತನೆಯ ಬೆಳಕು ಅಥವಾ ಆ ಚಿಂತನೆಗಳ ಆಧಾರದಲ್ಲಿ ಹರಳುಗಟ್ಟಿದೆ, ಕ್ರಿಸ್ಟಲೈಸ್ ಆಗತಕ್ಕಂಥ ಅನೇಕ ಸಂಗತಿಗಳೇನಿದೆ ಇವತ್ತಿಗೂ ಕೂಡ ಅದು ಸಾಮಯಿಕ, ರಿಲೆವೆಂಟ್ ಅನ್ನುವಂಥದ್ದು ನಾವು ಗಮನಿಸಬಹುದು. ಹೀಗಾಗಿ ವೈಭವದ ನಮ್ಮ ಮಾರ್ಗ ಏನಿದೆ ಆ ಮಾರ್ಗವನ್ನು ಕೂಡ ನಮ್ಮ ಮುಂದೆ ಸೇರಿಸಿದರು. ಇದರ ಮುಂಚಿನ ಪ್ರೀವಿಯಸ್ ಅಧ್ಯಾಯದಲ್ಲಿ ಸವಾಲುಗಳ ಬಗ್ಗೆ ಹೇಳಿದರೆ, ಈಗಿನ ಅಧ್ಯಾಯದಲ್ಲಿ ಪರಿಹಾರದತ್ತ ಅವರು ಬರ್ತಾರೆ. 4ನೇ ಮತ್ತು ಕೊನೆಯ ಅಧ್ಯಾಯದಲ್ಲಿ ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ಅನೇಕ ಸಂಗತಿಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ಒಬ್ಬ ಪರಿಪೂರ್ಣ ವ್ಯಕ್ತಿ ನಿರ್ಮಾಣ ಹೇಗೆ ಆಗತ್ತೆ? ಶಾಖೆ ಅನ್ನುವಂಥದ್ದೇ ವ್ಯಕ್ತಿ ನಿರ್ಮಾಣದ ಕೇಂದ್ರ ನಾವು ಕೇಳಿದ್ದೀವಿ. ಶಾಖೆಯಲ್ಲಿ ವ್ಯಕ್ತಿ ನಿರ್ಮಾಣ ಆಗುವ ಪ್ರೊಸೆಸ್ಸಲ್ಲಿ, ಪ್ರಕ್ರಿಯೆಯಲ್ಲಿ ಒಂದು ಅತ್ಯಂತ ಪ್ರಮುಖ ಭಾಗ ವೈಚಾರಿಕವಾಗಿರ್ತಕ್ಕಂಥ ಬೌದ್ಧಿಕ ಪ್ರಶಿಕ್ಷಣಗಳಿರುತ್ತೆ. ಬೌದ್ಧಿಕ ಚಟುವಟಿಕೆ ಭಾಗವಾಗಿ ಶಾಖೆಯಲ್ಲಿ ಅಮೃತ ವಚನ ಅನ್ನುವ ಒಂದು ಸ್ಟೇಟ್ಮೆಂಟ್ಗಳನ್ನು ನಾವು ಓದ್ತಾ ಇರ್ತೀವಿ. ಯಾವುದೋ ಒಬ್ಬ ವ್ಯಕ್ತಿ ಮಾಡಿದಂತಹ ಒಂದು ಸಾಲುಗಳನ್ನು ಶಾಖೆಯಲ್ಲಿ ಓದ್ತಾರೆ. ಅನೇಕ ಮಹಾಪುರುಷರುಗಳು, ಅನೇಕ ಕವಿಗಳು ಹೇಳಿದಂತಹ ಮಾತುಗಳನ್ನು, ಗುರೂಜಿಯವರ ಅನೇಕ ಅಮೃತ ವಚನಗಳನ್ನು ನಾವು ಶಾಖೆಯಲ್ಲಿ ಕೇಳಿರ್ತೀವಿ. ಉದಾಹರಣೆಗೆ ನಮಗೆಲ್ಲರಿಗೂ ಕೂಡ ಅತ್ಯಂತ ಶ್ರದ್ಧೆಯ ಒಂದು ವಾರ್ಷಿಕ ಸಂದರ್ಭ ಅಂದರೆ ಗುರು ದಕ್ಷಿಣೆ ಅಥವಾ ಗುರುಪೂಜೆ. ಅನೇಕ ಕಡೆಗಳಲ್ಲಿ ದೇಶಾದ್ಯಂತ ಬಳಸ್ತಕ್ಕಂಥ ಗುರೂಜಿಯವರ ಅತ್ಯಂತ ಪ್ರಮುಖವಾದಂಥ ಒಂದು ಅಮೃತ ವಚನ ನಾವು ಕೇಳಿದ್ದೀವಿ. ಭಕ್ತಿ ಎಂದರೆ ವ್ಯಾಪಾರವಲ್ಲ, ಅದು ಸಂಪೂರ್ಣ ಆತ್ಮಾರ್ಪಣೆ. ಅರ್ಪಿಸುವವನಿಗೆ ಆ ರೀತಿಯ ಮಾನಸಿಕತೆ ಇರಬೇಕು. ಯಾಕೆ ಆ ರೀತಿಯ ನಿಷ್ಕಲ್ಮಶ ಮನಸ್ಸಿಂದ ಅರ್ಪಣೆ ಯಾಕೆ ಆಗಬೇಕು ಅನ್ನೋದರ ಕುರಿತು ಗುರೂಜಿಯವರು ಮಾತಾಡಿದ ಭಾಗ ಏನಿದೆ ಅದು ಈ ಅಧ್ಯಾಯದಲ್ಲಿದೆ. ಅಂದರೆ ಅನೇಕ ಅಮೃತ ವಚನಗಳಿಗೆ ಆಗುವಂತಹ ಸಾಲುಗಳು ಈ ಪಾರ್ಟಿಂದ ನಾವು ಗಮನಿಸಬಹುದು. ಹಾಗಾಗಿ ಭಕ್ತಿ, ಆಮೇಲೆ ಅರ್ಪಣೆ, ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ತ್ಯಾಗ, ಸೇವೆಯ ಮನೋಭಾವ, ಇದರ ಕುರಿತು ಈ ಪಾರ್ಟಲ್ಲಿ ಅಂದರೆ ವ್ಯಕ್ತಿ ನಿರ್ಮಾಣದ ಪಾರ್ಟಲ್ಲಿ ಅನೇಕ ಸಂಗತಿಗಳನ್ನು ಅವರು ಹೇಳಿದ್ದಾರೆ. ಶೀಲದ ಬಗ್ಗೆ ಅವರೊಂದು ಮಾತನ್ನು ಹೇಳ್ತಾ, ನಿಜವಾದ ರಾಷ್ಟ್ರಶೀಲದ ಸ್ವರೂಪ ಅದು ಹೇಗಿರಬೇಕು? ಸತತ ಪ್ರಯತ್ನದಿಂದ ಇದನ್ನು ಅಂದರೆ ಶೀಲವನ್ನು ನಮ್ಮ ಬಾಳಿನಲ್ಲಿ ಬೆಳೆಸಿಕೊಳ್ಳಬೇಕು. ಇಡೀ ಸಮಾಜದ ಬಗೆಗೆ ಪರಿಶುದ್ಧ ಪ್ರೇಮ ನಮ್ಮ ಹೃದಯಗಳಲ್ಲಿ ತುಳುಕಾಡುತ್ತಿರುವಂತೆ, ಸ್ವಾರ್ಥದ ಗುರುತೇ ಇಲ್ಲದಂತೆ, ನಮಗಾಗಿ ಏನನ್ನೂ ಬಯಸದೆ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸೋಣ. ನಿರ್ಮಲವೂ ಪವಿತ್ರವೂ ಆದ ರಾಷ್ಟ್ರಭಕ್ತಿಯ ಉಜ್ವಲ ಕಿರಣಗಳಲ್ಲಿ ನಮ್ಮ ಶೀಲದ ಕಮಲ ಅರಳಲಿ. ನಿಶ್ಚಲವೂ ಪರಿಪೂರ್ಣವೂ ಆದ ಭಕ್ತಿಗಾಗಿ ಬುದ್ಧಿ ಮತ್ತು ಅಹಂಗಳ ಸಾಮಾನ್ಯ ಮಟ್ಟವನ್ನು ಮೀರಿ ನಮ್ಮ ಹೃದಯದ ಆಳಕ್ಕೆ ಹೋಗುವ ಭಕ್ತಿಗಾಗಿ ಹಾರೈಸೋಣ ಮತ್ತು ಶ್ರಮಿಸೋಣ. ಭಕ್ತಿ ಎಂದರೆ ವ್ಯಾಪಾರವಲ್ಲ, ಅದು ಸಂಪೂರ್ಣ ಆತ್ಮಾರ್ಪಣೆ. ಅದು ಒಮ್ಮುಖದ ದಾರಿ. ಅರ್ಪಿಸುವುದಷ್ಟೇ ನಮ್ಮ ಕೆಲಸ.
ಇಂತಹ ಪರಿಪೂರ್ಣ ಆತ್ಮಾರ್ಪಣೆ ಇರುವ ಜನರು ಮಾತ್ರ ಭಗ್ನಾವಶೇಷಗಳಿಂದ ರಾಷ್ಟ್ರವನ್ನ ಭವ್ಯ ಶಿಖರಗಳಿಗೆ ಎತ್ತಬಲ್ಲರು. ಈ ರೀತಿಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಂಗತಿಗಳು ಈ ಅಧ್ಯಾಯದಲ್ಲಿ ನಾವು ಕಾಣಬಹುದು. ಹೀಗಾಗಿ ಒಬ್ಬ ಸ್ವಯಂ ಸೇವಕನಿಗೆ, ಸಾಮಾಜಿಕ ಕಾರ್ಯಕರ್ತನಿಗೆ, ಈ ರಾಷ್ಟ್ರ ಕಟ್ಟುವ ಕಾಯಕದಲ್ಲಿ ನಿರತರಾದ ಪ್ರತಿಯೊಬ್ಬ ವ್ಯಕ್ತಿಗೂ, ಯಾವುದೇ ಕ್ಷೇತ್ರದಿಂದ ಬಂದಿರಲಿ, ಅವರಿಗೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ಕೊಡುವ, ಉತ್ತೇಜನವನ್ನು ಕೊಡುವ, ವಿಶ್ವಾಸ ಮೂಡಿಸುವ ಮತ್ತು ಅಂತಹ ವ್ಯಕ್ತಿತ್ವಗಳಿಗೆ ಒಂದು ರೀತಿಯ ರಾಷ್ಟ್ರೀಯ ಪರಿದೃಶ್ಯವನ್ನ ಗಮನಕ್ಕೆ ತರತಕ್ಕಂಥ ಒಂದು ವಿಚಾರದ ಬುತ್ತಿಯೇ ಈ ಅಧ್ಯಾಯ ಅಂತ ನಮಗೆ ಹೇಳಬಹುದು. ಹೀಗೆ ಅನೇಕ ಸಂದರ್ಭಗಳಲ್ಲಿ ಈ 4 ಅಧ್ಯಾಯಗಳೇನಿದೆ, ಆ ಅಧ್ಯಾಯಗಳ ಮೂಲಕ ನಮಗೆ ಅನೇಕ ಸಂಗತಿಗಳನ್ನ ಈ ಪುಸ್ತಕ ತಲುಪಿಸುತ್ತೆ. ಈ 4 ಅಧ್ಯಾಯದ ಒಳಗಡೆ ಸಬ್ ಎಡಿಷನ್ಸ್ಗಳು ಅಥವಾ ಸಬ್ ಕಂಟೆಂಟ್ಗಳನ್ನು ನೀವು ನೋಡಿದರೆ ಸ್ವಲ್ಪ ವಿಸ್ತಾರವಾಗಿಯೇ ಹರಕೊಂಡಿದೆ. ಇದು ವಿಸ್ತೃತವಾಗಿರ್ತಕ್ಕಂಥ ವಿಚಾರಗಳ ಒಂದು ಸಮಗ್ರವಾಗಿರ್ತಕ್ಕಂಥ ಕ್ರೋಢೀಕರಣ ಅಂತ ನಾವು ಹೇಳಬಹುದು. ಅನೇಕ ವಿಚಾರಗಳನ್ನು ಒಟ್ಟಿಗೆ ತಂದಿದ್ದಾರೆ, ಆ ಕಾಲಕ್ಕೆ ಸಂಬಂಧಪಟ್ಟದ್ದು. ಈಗಲೂ ಇದಕ್ಕೆ ಅನೇಕ ವಿಷಯಗಳನ್ನು ಸೇರಿಸಿ ಅನೇಕ ಹೊಸ ಪುಸ್ತಕಗಳು ಅನೇಕ ಸಂದರ್ಭದಲ್ಲಿ ಬರ್ತಾ ಇರೋದನ್ನು ನೋಡ್ಬೋದು. ಆದರೆ ಆ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಾಗಿದ್ದಂತಹ, ಕಾಲದ ಅಪೇಕ್ಷೆಗೆ ತಕ್ಕಂತೆ ಬೇಕಾಗಿದ್ದಂಥ ಒಂದು ಪುಸ್ತಕ ಬಂಚ್ ಆಫ್ ಥಾಟ್ಸ್ ಅಥವಾ ಚಿಂತನ ಗಂಗಾ. ಈ ಪುಸ್ತಕದ ಕೊನೆಯಲ್ಲಿ ಗುರೂಜಿಯವರ ವಿಚಾರವನ್ನ ಸ್ಮರಿಸ್ತಕ್ಕಂಥ 3 ಪತ್ರಗಳನ್ನು ಉಲ್ಲೇಖ ಮಾಡ್ತಾರೆ. ಹಾಗೆಯೇ ಕೊನೆಯಲ್ಲಿ ಒಂದಷ್ಟು ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟ ಕಂಟೆಂಟ್ ಕೂಡ ಇದೆ. ಯಾವ ವಿಚಾರಗಳು ಸ್ವಯಂ ಸೇವಕನಿಗೆ ಸಾರ್ವಕಾಲಿಕ, ಎಲ್ಲ ಕಾಲಕ್ಕೂ ಅದು ಅಪ್ಲೈ ಆಗುತ್ತೆ ಅಂತ ವಿಷಯಗಳು. ಅದರಲ್ಲಿ ಗುರೂಜಿಯವರ ಪತ್ರದಲ್ಲಿ ಉಲ್ಲೇಖ ಆಗುವಂತಹ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು. ಈ ಪುಸ್ತಕದಲ್ಲಿ ಅವರ 3 ಪತ್ರಗಳು ಬಹಳ ಪ್ರಸಿದ್ಧ, ನಾವು ಬಹಳಷ್ಟು ಮಂದಿ ಕೇಳಿರ್ಬೋದು. ಅದರ 3ನೇ ಪತ್ರವನ್ನು ಅವರು 1973ನೇ ಇಸವಿ ಏಪ್ರಿಲ್ 2ನೇ ತಾರೀಕು ಬರೆದಿದ್ರು. ಪರಮಪ್ರಿಯ ಆದರಣೀಯ ಸ್ವಯಂ ಸೇವಕ ಬಂಧುಗಣ ಅಂತ ಪತ್ರ ಶುರುವಾಗುತ್ತೆ. ಆ ಪತ್ರದ ಕೊನೆಯ ಒಂದು ಭಾಗವನ್ನು ಮಾತ್ರ ನಿಮ್ಗೆ ಗಮನಕ್ಕೆ ತರ್ತೀನಿ. ಆ ಕೊನೆಯಲ್ಲಿ ಅವರು ಹೇಳುವಾಗ ಗುರೂಜಿಯವರ ವಿನಮ್ರತೆ, ಅಷ್ಟು ದೊಡ್ಡ ಮೇರು ವ್ಯಕ್ತಿತ್ವ, ಅತ್ಯಂತ ವ್ಯಾಪಕವಾಗಿ ದೇಶಾದ್ಯಂತ ಗುರುತಿಸಲ್ಪಟ್ಟಿದ್ದಂತಹ ಗುರೂಜಿಯವರ ಒಂದು ವ್ಯಕ್ತಿತ್ವದ ಒಂದು ಮುಖ ಇಲ್ಲಿ ಗೊತ್ತಾಗುತ್ತೆ. ಅದೇನು, ಈ ದೀರ್ಘ ಕಾಲಾವಧಿಯಲ್ಲಿ ನನ್ನ ಸ್ವಭಾವ ವೈಚಿತ್ರ್ಯದಿಂದಲೋ ಅಥವಾ ಬೇರೆ ಬೇರೆ ಕೊರತೆಗಳಿಂದಲೋ ದೋಷಗಳಿಂದಲೋ ನಮ್ಮ ಅನೇಕ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿರಬಹುದು. ನಾನು ಕೈಜೋಡಿಸಿ ಎಲ್ಲರಲ್ಲೂ ಕ್ಷಮೆ ಯಾಚಿಸುವೆ. ಕೊನೆಯಲ್ಲಿ ನನ್ನ ಎಲ್ಲ ಭಾವಗಳೂ ಅರಿವಾಗುವಂತೆ ಸಂತ ತುಕಾರಾಮರ ವಚನವೊಂದನ್ನು ಉಲ್ಲೇಖಿಸುವೆ ಅಂತ ಸಂತ ತುಕಾರಾಮರ ಒಂದು ಅಭಂಗವನ್ನು ಕೂಡ ಅಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಹೀಗೆ ಗುರೂಜಿಯವರ ಆ ಪತ್ರದ ಭಾವ ಏನಿದೆ, ಪ್ರತಿಯೊಬ್ಬ ಸ್ವಯಂ ಸೇವಕನ ಹೃದಯಕ್ಕೂ ಅದು ತಟ್ಟತ್ತೆ. ಅನೇಕ ಕಡೆಗಳಲ್ಲಿ ಗುರೂಜಿಯವರ ಈ ಪತ್ರದಲ್ಲಿ ಅವರು ವ್ಯಕ್ತಪಡಿಸಿದ ವಿಚಾರ ಏನಿದೆ, ಯಾವ ರೀತಿ ನಮ್ಮ ವಿಚಾರ ಕಾರ್ಯಕರ್ತರಿಗೆ ತಲುಪಬೇಕು ಅನ್ನೋ ಒಂದು ಕಡೆ ಆದರೆ, ಸ್ವಭಾವದಿಂದ ನಾವು ಹೇಗೆ ಕಾರ್ಯಕರ್ತರ ಮನಸ್ಸನ್ನು ಗೆಲ್ಲಬೇಕು. ಸಂಘಟನೆ ಅಂದರೆ ಮನಸ್ಸುಗಳನ್ನು ಜೋಡಿಸುವುದು, ಒಂದು ಮನಸ್ಸನ್ನು ಇನ್ನೊಂದು ಮನಸ್ಸೊಂದಿಗೆ ಜೋಡಿಸುವುದು, ಅನೇಕ ಮನಸ್ಸುಗಳನ್ನು ಗೆಲ್ಲುವುದು, ಆ ರೀತಿ ಸಂಘಟನೆ ಮಾಡುವಂಥದ್ದನ್ನು ಅನೇಕ ಬಾರಿ ಗುರೂಜಿಯವರು ಹೇಳ್ತಾ ಇದ್ರು. ಅವರ ಕೊನೆಯ ಪತ್ರದಲ್ಲಿ ಉಲ್ಲೇಖ ಆಗಿರತಕ್ಕಂಥ ವಿಚಾರ ಏನಿದೆ, ನಮ್ಮದೊಂದು ಕುಟುಂಬ ಅನ್ನತಕ್ಕಂಥ ಒಂದು ವಿಚಾರವನ್ನು ಅವರು ಉಲ್ಲೇಖ ಮಾಡ್ತಾರೆ. ಪ್ರಶ್ನೋತ್ತರದ ಭಾಗವಂತ ಅತ್ಯಂತ ಅದ್ಭುತ. ಅದರಲ್ಲಿ ಒಂದು ಪ್ರಶ್ನೆಯನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಪ್ರಶ್ನೆ ಹೀಗಿತ್ತು: ಅಸ್ಪೃಶ್ಯತೆ, ದಾರಿದ್ರ್ಯ, ಉಚ್ಚ ನೀಚ ಭಾವನೆಗಳಂತಹ ವಿವಿಧ ದೋಷಗಳಿಗೆಲ್ಲ ಹಿಂದೂ ತತ್ವಶಾಸ್ತ್ರದ ಕೆಲವು ಸಿದ್ಧಾಂತಗಳೇ ಮೂಲ ಕಾರಣ ಎನ್ನುವುದು ಉಂಟು. ಇದಕ್ಕೆ ನಿಮ್ಮ ಉತ್ತರವೇನು? ಈ ಪ್ರಶ್ನೆಗೆ ಗುರೂಜಿಯವರು ಉತ್ತರ ಕೊಡ್ತಾ, ವಾಸ್ತವವಾಗಿ ಹಿಂದೂ ತತ್ವಶಾಸ್ತ್ರದ ಮೂಲ ಸಿದ್ಧಾಂತವು ನಮಗೆ ಇಡೀ ಸಮಾಜವನ್ನು ಒಂದೇ ಸಜೀವ ದೇಹದಂತೆ, ವಿರಾಟ ಪುರುಷನಂತೆ ಕಾಣಲು ಆದೇಶ ನೀಡಿದೆ. ಪ್ರತಿ ವ್ಯಕ್ತಿಯು ಅವನ ಸ್ಥಿತಿಗತಿ ಏನೇ ಇರಲಿ, ಆ ಸಮಷ್ಟಿ ಶರೀರದ ಒಂದು ಸಜೀವ ಅವಯವ, ಶರೀರವು ಪ್ರತಿಯೊಂದು ಸಣ್ಣ ಪುಟ್ಟ ಅವಯವದ ಅವಶ್ಯಕತೆಗಳನ್ನು ನೋಡಿಕೊಳ್ಳುವಂತೆ ಸಮಾಜವು ಸಹ ಪ್ರತಿ ವ್ಯಕ್ತಿಯ ಹಿತ, ಅಗತ್ಯ ಮತ್ತು ಆಕಾಂಕ್ಷೆಗಳ ಕುರಿತು ಕಾಳಜಿ ವಹಿಸಬೇಕು. ಜೀವಂತ ಶರೀರದಲ್ಲಿ ಯಾವುದೇ ಅಂಗವು ಅಸ್ಪೃಶ್ಯ, ಉಪೇಕ್ಷಿತ ಅಥವಾ ದಲಿತ ಎನ್ನುವ ರೀತಿಯಲ್ಲಿ ಇದ್ದೀತೆ? ವಿವಿಧ ಅವಯವಗಳ ನಡುವೆ ಮೇಲು ಕೀಳು ಭಾವನೆಗೆ ಅವಕಾಶ ಇದ್ದೀತೆ? ಏಕತೆಯ ಸಾಮಾಜಿಕ ಅರಿವು ಲೋಪವಾಗಿರುವುದರಿಂದ ಈ ಅನೇಕಾರು ದೋಷಗಳು ತಲೆ ಹಾಕಿವೆ ಹೊರತು ನಮ್ಮ ಧರ್ಮದಿಂದಾಗಿ ಅಲ್ಲ. ಅಂದ್ರೆ ನಮ್ಮ ಧರ್ಮದಲ್ಲಿ ಅಸ್ಪೃಶ್ಯತೆ ಇಲ್ಲ, ಸಮಾಜದಲ್ಲಿ ಇದೆ. ಈ ರೀತಿಯ ಕ್ಲಾರಿಟಿ ಸ್ವಯಂ ಸೇವಕರಿಗೆ ಮತ್ತು ಸಾಮಾಜಿಕ ಕಾರ್ಯಕರ್ತರಿಗೆ ಕೊಟ್ಟಿರುವಂಥದ್ದು ಈ ಚಿಂತನ ಗಂಗಾ ಪುಸ್ತಕ. ಹೀಗಾಗಿ ಚಿಂತನ ಗಂಗಾ ಪುಸ್ತಕದಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಅನೇಕ ಸಂಗತಿಗಳೇನಿದೆ, ಅದು
ಒಂದು ರೀತಿಯಲ್ಲಿ ವಿಚಾರದ ಬುತ್ತಿಯನ್ನ ಸಾಮಾಜಿಕ ಕಾರ್ಯಕರ್ತರಿಗೆ ಉಣಬಡಿಸುತ್ತೆ. ಆ ರೀತಿಯ ಒಂದು ಮಹತ್ವದ ಪುಸ್ತಕ ಇದು. ಎಲ್ಲ ಸ್ವಯಂ ಸೇವಕರು ಓದಬೇಕಾದ ಪುಸ್ತಕ ಇದು. ಈ ಪುಸ್ತಕ ಪ್ರತಿಯೊಬ್ಬ ಸ್ವಯಂ ಸೇವಕನ ಮನೆಯಲ್ಲಿ ಇರಬೇಕಾದಂತಹ ಸಂಗ್ರಹಯೋಗ್ಯ ಪುಸ್ತಕನೂ ಕೂಡ ಹೌದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಗೆ ನೀಡುವ ಪ್ರಶಿಕ್ಷಣ ಟ್ರೈನಿಂಗ್ನಲ್ಲಿ ಅತ್ಯಂತ ಪ್ರಮುಖ ಮತ್ತು ಮೇಲ್ಸ್ತರದ ಟ್ರೈನಿಂಗ್, ಹೈಯೆಸ್ಟ್ ಟ್ರೈನಿಂಗ್ ನಾಗ್ಪುರದಲ್ಲಿ ನಡೆಯುತ್ತೆ. ಈಗ ಅದನ್ನು ಕಾರ್ಯಕರ್ತ ವಿಕಾಸ ವರ್ಗ 2 ಅಂತ ಕರಿತೀವಿ. ಆ ನಾಗ್ಪುರದ ಪ್ರಶಿಕ್ಷಣಕ್ಕೆ ಬರಬೇಕಾದ ಸಂದರ್ಭದಲ್ಲಿ ದೇಶಾದ್ಯಂತ ಎಲ್ಲ ಕಡೆಯಿಂದಲೂ ಬರತಕ್ಕಂತಹ ಕಾರ್ಯಕರ್ತರಿಗೆ ಸಂಘ ಒಂದು ಕರೆ ಕೊಡುತ್ತೆ. ನೀವು ಈ ಪ್ರಶಿಕ್ಷಣ ಪಡೀಲಿಕ್ಕೆ ಬರುವ ಮುಂಚೆ ಈ ಚಿಂತನಗಂಗಾ ಪುಸ್ತಕವನ್ನು ಓದಿಕೊಂಡು ಬರಬೇಕು. ಹಾಗಾಗಿ ಎಲ್ಲ ಕಾರ್ಯಕರ್ತರು ಇದನ್ನು ಓದಿಕೊಂಡು ಬಂದಾಗ ನಾನು ಯಾಕೊಬ್ಬ ಸಂಘದ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಆ ಜನ್ಮ ನನ್ನ ಕೆಲಸ ಈ ದೇಶಕ್ಕೋಸ್ಕರ ತನುಮನ ಧನ ಸಮರ್ಪಿತ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಬುದ್ಧಿಯಿಂದ ಯಾಕೆ ಮಾಡ್ತೀನಿ ಅನ್ನುವ ಒಂದು ವೈಚಾರಿಕ ಸ್ಪಷ್ಟತೆಯೂ ಕೂಡ ಸಿಗುತ್ತೆ. ಹಾಗಾಗಿ ಇವತ್ತು ಕೂಡ ನಾಗ್ಪುರದ ಪ್ರಶಿಕ್ಷಣಕ್ಕೆ ಬರತಕ್ಕಂಥ ಎಲ್ಲ ಕಾರ್ಯಕರ್ತರ ಬಂಧುಗಳಲ್ಲಿ ಸಂಘ ಈ ಪುಸ್ತಕವನ್ನು ಓದ್ಕೊಂಡು ಬನ್ನಿ ಅಂತ ಹೇಳುತ್ತೆ. ಯಾಕೆಂದ್ರೆ ಅನೇಕ ಪ್ರಶ್ನೆಗಳಿಗೆ ಸಿದ್ಧ ಉತ್ತರ ಈ ಪುಸ್ತಕದಲ್ಲಿದೆ. ಈ ಪುಸ್ತಕವನ್ನ ಆಗಾಗ ಓದ್ತಾ ಇದ್ರೆ ನಮ್ಮ ಧ್ಯೇಯದ ವಿಚಾರದ ಸ್ಮರಣೆನೂ ಆಗುತ್ತೆ, ಕಾರ್ಯ ಮಾಡಕ್ಕೆ ವಿಶ್ವಾಸನೂ ಸಿಗತ್ತೆ. ಹಾಗಾಗಿ ಗುರೂಜಿಯವರ ಈ ಸಮಗ್ರದ ಪುಸ್ತಕ ಏನಿದೆ ಚಿಂತನ ಗಂಗಾ ಅಧ್ಯಾಯ 11 ನಾವೆಲ್ಲರೂ ಕೂಡ ಓದೋಣ, ವಿಚಾರವನ್ನ ತಿಳಿಯೋಣ ಮತ್ತು ಈ ಪುಸ್ತಕ ಓದುವಂತೆ ನಮ್ಮ ಪರಿಸರದ ಅಥವಾ ನಮ್ಮ ಪರಿಚಯದ ಸ್ವಯಂ ಸೇವಕರಿಗೆ, ಹಿತೈಷಿಗಳಿಗೆ, ಸಾಮಾಜಿಕ ಬಂಧುಗಳಿಗೆ, ಅಧ್ಯಾಪಕರಿಗೆ ಎಲ್ಲರಿಗೂ ಇದನ್ನು ತಿಳಿಸೋಣ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸುಕೃತಿಯ ವೀಕ್ಷಕರಿಗೆ ಸುಕೃತಿಯ ಈ ಸರಣಿ ಏನಿದೆ ಇದರಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್. ಪರಂ ವೈಭವನ್ನೇ ತುಮೇ ತತ್ ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾ ಶಿಶಾತೆ ಭೃಶಂ. ಭಾರತ್ ಮಾತಾ ಕಿ ಜೈ.